ಒಂದ್ ಕಡೆ ಮುಂದಿಂದ ಸರ್ಕಬಿಟ್ಟೈತಿ ಈಗ ಅಲ್ಲ ಎಂಟು ಹೊಡೆದರೋದು ಗುದ್ದಕ್ಕೋಯ್ ತಗಿಸಿಳಕ್ಕೆ ಹಲವು ದಿನಗಳಿಂದ ನಿದ್ದೆಗೆಡಿಸಿದ್ದ ಒಂಟಿ ಚಿರತೆ ಸೆರೆಯೊಂದು ಸೆರೆಯಾಗಿದೆ. ಹಾಸನ ಜಿಲ್ಲೆಯ ಹೊಳೆನರಸೀಪುರದ ಸಿಗರಹಳ್ಳಿಯಲ್ಲಿ ಘಟನೆ ನಡೆದಿದೆ. 4-5 ವರ್ಷದ ಚಿರತೆ ರಾತ್ರಿ ಇಟ್ಟ ಬೋನಿಗೆ ಬಿದ್ದಿದ್ದು ಗ್ರಾಮಸ್ಥರುಗಳಲ್ಲಿ ಕೊಂಚ ನಿರಾಳತೆ ಮೂಡಿದೆ. ಕಳೆದ 15 ದಿನಗಳ ಅಂತರದಲ್ಲಿ 5-6 ಕುರಿ ಮತ್ತು ಮೇಕೆಯನ್ನು ತಿಂದು ಮುಗಿಸಿತ್ತು. ಇದರಿಂದ ಬೇಸತ್ತ ಗ್ರಾಮಸ್ಥರು ಅರಣ್ಯಾಧಿಕಾರಿಗಳ ವಿರುದ್ಧ ಆಕ್ರೋಶ ವ್ಯಕ್ತಪಡಿಸಿದ್ದರು. ಇದರಿಂದ ನಿನ್ನೆ ಸಂಜೆ ಅರಣ್ಯಾಧಿಕಾರಿಗಳು ಆರ್ದುರೇಗೌಡ ಎಂಬುವರ ಜಮೀನಿನಲ್ಲಿ ಬೋನ್ ಇಟ್ಟಿದ್ದರು. ಮಧ್ಯರಾತ್ರಿ ಮೇಕೆಯನ್ನು ತಿನ್ನಲು ಬಂದ ಚಿರತೆ ಬೋನಿಗೆ ಬಿದ್ದಿದೆ. ಶಿಗರನಹಳ್ಳಿಯ ಸುತ್ತ ಮತ್ತು 3-4 ಬೆಟ್ಟಗುಡ್ಡಗಳಿವೆ. ಹರದಹಳ್ಳಿ ಬೆಟ್ಟ, ದೊಡ್ಡ ಬೆಟ್ಟ, ಕಾರೆಹಳ್ಳ ಬೆಟ್ಟ, ಸಾತೇನಹಳ್ಳಿ ಬೆಟ್ಟ ಹೀಗೆ ಸುತ್ತಲೂ ಚಿರತೆ ವಾಸಸ್ಥಾನವಾಗಿದೆ. 15ಕ್ಕೂ ಹೆಚ್ಚು ಚಿರತೆ ಇದೆ ಎನ್ನಲಾಗಿದೆ. ಗ್ರಾಮದ ಅಕ್ಕಪಕ್ಕದಲ್ಲಿ ಓಡಾಟ ನಡೆಸುತ್ತಿದ್ದು ಜಾನುವಾರು ಮೇಯಿಸಲು ಹೋದ ಗ್ರಾಮಸ್ಥರುಗಳ ಕಣ್ಣಿಗೆ ಕಾಣಿಸಿವೆ. ಬೆಟ್ಟದ ಗುತ್ತಿಗಳಲ್ಲಿ ಸಂತಾನೋತ್ಪತ್ತಿ ಮಾಡಿದ್ದು ಮೊನ್ನೆ ಜೋಳದ ಹೊಲದಲ್ಲಿ ಚಿರತೆ ಮರಿಗಳು ಕಾಣಿಸಿಕೊಂಡಿದ್ದವಂತೆ. ಸದ್ಯ ಗಂಡು ಚಿರತೆಯೊಂದು ಬೋನಿಗೆ ಬಿದ್ದಿದ್ದರಿಂದ ಗ್ರಾಮಸ್ಥರುಗಳ ದುಗುಡ ಕೊಂಚ ಕಡಿಮೆಯಾಗಿದ್ದರು. ಚಿರತೆಯೊಂದಿಗೆ ಗ್ರಾಮದ ಸುತ್ತಮುತ್ತ ಮುಳ್ಳುಹಂದಿ ಮತ್ತು ಚಿಪ್ಪುಹಂದಿಗಳ ಕಾಟದಿಂದ ಬೆಸತ್ತಿರುವ ಸುತ್ತಮುತ್ತಲಿನ ಗ್ರಾಮಸ್ಥರು ಉಳಿದ ಚಿರತೆಗಳನ್ನು ಸೆರೆಹಿಡಿದು ಕಾಡಿಗೆ ಸ್ಥಳಾಂತರಿಸಿ ಎಂದು ಮನವಿ ಮಾಡಿದ್ದಾರೆ. ಒಂದ್ ಕಡೆ ಮುಂದಿಂದ ಸರ್ಕಬಿಟ್ಟೈತಿ ಈಗ ಅಲ್ಲ ಎಂಟು ಹೊಡೆದರೋದು ಗುದ್ದಕ್ಕೋಯ್ ತಗಿಸಿಳಕ್ಕೆ ಗಾಯ